ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ತುಂಬ ಒಳ್ಳೆ ಸಮಾಚಾರ ತೆಗೆದುಕೊಂಡು ಬಂದಿದ್ದೇನೆ ಕಂದ. ಹೌದು, ನಿನಗೋಸ್ಕರನೇ. ಚಿಂತೆ ಮಾಡಬೇಡ. ಅರ್ಧಕ್ಕೆ ನಿಂತ ಕೆಲಸ ಸಂಪೂರ್ಣ ಆಯ್ತಲ್ಲ, ಇನ್ನು ಮತ್ತೇದಕ್ಕೆ ಹೆದರಿಕೆ, ನಿನಗೆ ಭಯ ಬೇಡ. ಆದರೆ ಈ ಕೆಲಸ ಆದ ಮೇಲೆ ನನಗೇನು ಕೊಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದೆ, ಅದನ್ನು ಕೊಡಲು ಸಿದ್ಧನಾಗು. ಹಾಗೆಯೇ ಇಂದು ಗುರುವಾರ, ನೆನಪಿದೆ ಏನು ಮಾಡಬೇಕೆಂದು? ಹೌದು ಕಂದ, ಹೋಗಿ ಬಾ. ಯಾರನ್ನು ಭೇಟಿಯಾಗಬೇಕು ಭೇಟಿಯಾಗಿ ಬಾ. ಅವರಿಗೋಸ್ಕರ ನೀನಿದ್ದೀಯ ಅನ್ನೋದನ್ನು ಅವರಿಗೆ ಮನವರಿಕೆನೂ ಮಾಡು. ನಾನಿದ್ದೇನೆ, ನಾನು ನಿನ್ನ ಜೊತೆಗೆ ಇದ್ದೇನೆ, ಸಮಾಧಾನ ಮಾಡಿಕೊ. ಆದರೆ ಎಂದಿಗೂ ಜೀವ ಕಳೆದುಕೊಳ್ಳುವಂಥ ಯೋಚನೆ ಮಾತ್ರ ಮಾಡಬಾರದು. ಇವತ್ತು ಬಂದಂಥ ಕಷ್ಟ ನಾಳೆ ಇರೋದಿಲ್ಲ, ಅದು ಕರಿಗೆ ಕರಗುತ್ತದೆ. ಒಂದು ಮಾತು ಲಕ್ಷ್ಯ ವಹಿಸು ಕಂದ. ಇವತ್ತಿದ್ದ ಸ್ಥಿತಿ ನಾಳೆ ಇರೋದಿಲ್ಲ, ನಾಳೆ ಇದ್ದಂಥ ಸ್ಥಿತಿ ನಾಡಿದ್ದಿರೋದಿಲ್ಲ. ಆದರೆ ಇವತ್ತು ಬಂದಂಥ ಅವಕಾಶ ಪುನಃ ಬರೋದಿಲ್ಲ. ಇದನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ನೀನು ಪಟ್ಟಂಥ ಕಷ್ಟಕ್ಕೆ, ಇಟ್ಟಂಥ ಶ್ರಮಕ್ಕೆ ಎಲ್ಲಕ್ಕೂ ಪ್ರತಿಫಲವಾಗಿ ನಾಳೆ ಮತ್ತು ನಾಡಿದ್ದು 2 ದಿನದಲ್ಲಿ ಅಮೋಘವಾದ ಬದಲಾವಣೆ ನಿನ್ನಿಂದ ಸಾಧ್ಯವಿದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಮೊದಲು ನಿನ್ನ ಆರೋಗ್ಯವನ್ನು ನೋಡಿಕೊ. ನಿನ್ನ ಆರೋಗ್ಯ ಚೆನ್ನಾಗಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದಲ್ಲ. ಹೌದು, ನಿನ್ನ ತಲೆ ಮೇಲೆ ಈಗ ಸುಮಾರಷ್ಟು ಜವಾಬ್ದಾರಿ ಬಂದಾಗಿದೆ. ಆ ಜವಾಬ್ದಾರಿ ನಿರ್ವಹಿಸಲೇಬೇಕಲ್ಲ. ಹಿರಿಯರಿಗೆ ಸಂತೋಷ ಕೊಡಲೇಬೇಕು. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇಟ್ಟಂಥ ಹೆಜ್ಜೆಯನ್ನು ಸಂಪೂರ್ಣವಾಗಿ ಶ್ರದ್ಧಾಪೂರ್ವಕವಾಗಿ ಮುಂದೆ ಇಡು. ನಾನು ನಿನ್ನ ಜೊತೆಗೆ ಇದ್ದೇನೆ. ಹೆದರಬೇಡ, ಯಾವುದಕ್ಕೂ ಹೆದರಬೇಡ. ಪ್ರತಿಯೊಂದಕ್ಕೂ ಜೊತೆಯಾಗಿ ನಿಂತಿದ್ದೇನೆ. ಸಮಾಧಾನ ಮಾಡಿಕೊ. ಅತ್ತು ಕರೆದು ಯಾವುದನ್ನು ಹಾಳು ಮಾಡಿಕೊಳ್ಳಬೇಡ. ಅರ್ಥ ಆಯ್ತಲ್ಲ? ಈ ಹಿಂದೆ ಪಟ್ಟಂಥ ಕಷ್ಟಕ್ಕೆ ಇನ್ನು ಮುಂದೆ ಪ್ರತಿಫಲವಾಗಿ ನೋಡುತ್ತಾ ಇರು, ಯಾವ ರೀತಿ ಜೀವನ ಬದಲಾಗುತ್ತದೆ ಎಂದು. ಸರಿನಾ? ಯೋಚನೆ ಮಾಡಬೇಡ. ದೀಪಾವಳಿ ಶುಭಾಶಯಗಳನ್ನು ಎಲ್ಲರೂ ತಿಳಿಸಿದ್ದಾರೆ. ಆದರೆ ಕೆಲವೊಂದು ಮಂದಿ ಮಾತ್ರ ಮನಪೂರ್ವಕವಾಗಿ ನಿನಗೆ ಹಾರೈಕೆ ಮಾಡಿದ್ದಾರಲ್ಲ, ಆ ಹಾರೈಕೆಯಲ್ಲಿಂದನೇ ಇನ್ನು 3 ತಿಂಗಳಲ್ಲಿ ನಿನ್ನ ಬದಲಾವಣೆ ನೋಡುತ್ತಾ ಇರು. ನೋಡುತ್ತಿದ್ದಂತೆ ಎಲ್ಲವೂ ಬದಲಾಗುತ್ತದೆ. ಎಲ್ಲವೂ ಸರಳವಾಗಿ ನಡೆದು ಹೋಗುತ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಕಂದ. ಬಂದದ್ದು ಬರಲಿ, ಬಾಬಾರ ದಯೆ ಇರಲಿ ಅಂತ ನೀನು ಹೇಳ್ತಾ ಇದ್ದಿಲ್ಲ, ಅದೇ ಮಾತೆ. ನಾನು ನಿನಗೆ ಸಮಾಧಾನ ಮಾಡಲೆಂದೇ ಬಂದಿದ್ದೇನೆ. ಬಾ. ನೀನು ಎಷ್ಟೊಂದು ಪ್ರೀತಿಯಿಂದ ನನಗೆ ಮೊಸರನ್ನನ್ನು ಕೊಟ್ಟಿದ್ದೀಯ, ಪಲಾವ್ ಕೊಟ್ಟಿದ್ದೀಯ. ತುಂಬ ಚೆನ್ನಾಗಿತ್ತು ಕಂದ. ನಾನು ಖುಷಿಯಿಂದ ತಿಂದಿದ್ದೇನೆ. ಹೆದರಬೇಡ. ಎಲ್ಲದಕ್ಕೂ ಕಾರಣೀಭೂತನಾಗಿದ್ದೇನೆ. ನಿನ್ನ ಮನೆಯಲ್ಲಿರುವಂಥ ಕಷ್ಟಗಳನ್ನು ಪ್ರತಿಯೊಂದು ಹೊರಟೋಗುತ್ತದೆ. ಆದರೆ ಒಂದು ಮಾತು, ನಾ ಹೇಳಿದ್ದನ್ನು ಕೇಳ್ತೀಯ? ಪ್ರತಿದಿನ ಕಾರ್ತಿಕ ಮಾಸ ಮುಗಿಯೋವರೆಗೂ ಪ್ರತಿದಿನ ಸಾಸಿವೆ ಎಣ್ಣೆ ದೀಪವನ್ನು ಮನೆ ಮುಂದೆ ಹಚ್ಚುತ್ತಾ ಬಾ. ಅದೃಷ್ಟ ಹುಡುಕಿಕೊಂಡು ಬರುತ್ತದೆ. ಕಷ್ಟಗಳು ಮಾಯವಾಗುತ್ತವೆ. ಕಷ್ಟಗಳಿಗೆ ಪರಿಹಾರ ರೂಪವಾಗಿ ಪರಿಹಾರದ ಮಾರ್ಗ ನಿನ್ನ ಕಣ್ಣ ಮುಂದೆ ಬಂದೇ ಬರುತ್ತದೆ. ಚಿಂತೆ ಮಾಡಬೇಡ. ನೀನು ಕೈ ಹಿಡಿದದ್ದು ಎಲ್ಲವೂ ಯಶಸ್ವಿ ಆಗೇ ಆಗುತ್ತದೆ. ಇನ್ನು ಕೇವಲ 3 ದಿನದಲ್ಲಿ ನಿನಗೆ ಅಮೋಘವಾದ ಒಂದು ಸುದ್ದಿ ಬರದೇ ಇದ್ದರೆ ಕೇಳು. ಸರಿನಾ? ಚಿಂತೆ ಬಿಟ್ಟುಬಿಡು. ಇಂದು ಖುಷಿಯಿಂದ ಇರು ಕಂದ.